ಹಾಯ್ ಹಲೋ ನನ್ನ ಎಲ್ಲ ಸ್ನೇಹಜೀವಿಗಳಿಗೂ ಪ್ರೀತಿಯ ನಮಸ್ತೆ. ಇವತ್ತು ನಾನೊಂದು ಮುಖ್ಯವಾದ ವಿಷಯವನ್ನು ಮಾತಾಡ್ತಿದ್ದೀನಿ. ಸೊ ನೀವು ಅದಕ್ಕೂ ಮುನ್ನ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೊ ನಾನು ಏನು ಮಾತಾಡ್ತಿದ್ದೀನಿ, ಏನು ಅರ್ಥ ಆಗುತ್ತೆ, ಏನು ಅರ್ಥ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಇವತ್ತು ನಾನು ಈ ಗುಂಪಲ್ಲಿ ಸೇರ್ತಾರಲ್ಲ ಹುಡುಗರು, ಅಂದರೆ ಇವಾಗ ಒಂದು 4 ಜನ 3 ಜನ ಇರ್ತಾರೆ. ಅವ್ರ ಜೊತೆ ಇನ್ನೊಬ್ರು ಆ್ಯಡ್ ಆಗೋದು, ಅಥವಾ ಒಂದು 10 ಜನ ಇರ್ತಾರೆ, ಅಥವಾ ಒಂದು 5 ಜನ ಇರ್ತಾರೆ. ಈ ಥರ ಏನೋ ಒಂದು ಫ್ರೆಂಡ್ಸ್ ಸರ್ಕಲ್ ಅಂತ ಇರುತ್ತೆ, ಒಂದು ಗುಂಪು ಅಂತ ಇರುತ್ತೆ. ಆ ಗುಂಪಲ್ಲಿ ಆ್ಯಡ್ ಆಗ್ತಾರಲ್ಲ, ಇನ್ನೊಬ್ಬರು ಜಾಯ್ನ್ ಆಗ್ತಾರಲ್ಲ, ಸೇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತೀನಿ. ಈಗ ಯಾವುದೋ ಒಂದು ಗುಂಪಿರುತ್ತೆ, ಆ ಒಂದು 4 ಜನ ಅಂದ್ಕೊಳ್ಳಿ. 4 ಜನ ಗುಂಪಿರೋ ಒಂದು ಸ್ನೇಹಿತರಿರ್ತಾರೆ. ಅದರಲ್ಲಿ ಇರೋರೆಲ್ಲ ಪರೋಡಿ ಅಂತಲೇ ತಿಳ್ಕೊಳ್ಳೋಣ. ಅಂದರೆ ಒಂದು ಪೊರ್ಕಿ ಥರ, ಅಂದರೆ ಏನೋ ಒಂದು ಕೆಟ್ಟ ಕೆಲಸಗಳು ಮಾಡೋದು, ಅಥವಾ ಇನ್ನೇನೋ ಸಮಥಿಂಗ್, ಈ ಥರ ಒಂದು ಆ್ಯಟಿಟ್ಯೂಡ್, ಈ ಥರ ಒಂದು ಗುಂಪಿರುತ್ತೆ. ಅದರಲ್ಲಿ ಯಾವುದೋ ಒಂದು ಹುಡುಗ, ಒಳ್ಳೆ ಹುಡುಗ ಇರ್ತಾನೆ, ಅಂದರೆ ಇನ್ನೂ ಜಾಯ್ನ್ ಆಗಿರೋದಿಲ್ಲ ಗ್ರೂಪ್ಗೆ ಅಂತ ಒಂದು ಹುಡುಗ ಇರ್ತಾನೆ. ಸೊ ಅವನೇನು ಮಾಡ್ತಾನೆ, ಅವರು ಹಿಂದೆ ಮುಂದೆ ಏನು ತಿಳ್ಕೊಳ್ದೆ, ಅವ್ರು ಯಾವ ಥರ ಅನ್ನೋದನ್ನು ತಿಳ್ಕೊಳ್ದೆ, ಸೊ ಆ ಗುಂಪಿಗೆ ಜಾಯ್ನ್ ಆಗ್ತಾನೆ. ಅಂದರೆ ಆ ಗುಂಪಿಗೆ ಅವನು ಸಹ ಹೆಜ್ಜೆ ಇಡ್ತಾನೆ. ಆಗೇನಾಗುತ್ತೆ ಅಂದರೆ ಅವನಿಗೆ ಗೊತ್ತಿರೋದಿಲ್ಲ. ಸೊ ಗುಂಪಲ್ಲಿ ಜಾಯ್ನ್ ಆದಾಗ ಅವನು ಒಳ್ಳೆಯವನೇ ಆಗಿರಬಹುದು, ಅಥವಾ ಅವ್ರ ಥರ ಅವನು ಕೆಟ್ಟವನಾಗಬಹುದು. ಅದು ಡಿಪೆಂಡ್ಸ್ ಅವನ ಮೇಲೆ, ಆ ಹುಡುಗನ ಮೇಲೆ ಅವಲಂಬಿಸಿರುತ್ತೆ. ಸೊ ಆಗೇನಾಗುತ್ತೆ ಅಂದರೆ, ಆ ಥರ ಒಂದು ಒಳ್ಳೆ ಹುಡುಗ ಅವ್ರ ಜೊತೆಲಿ ಹೋದಾಗ, ಅವರೇನೇ ಒಂದು ಕೆಲಸ ಮಾಡಿದ್ರು, ಅಂದರೆ ಕೆಟ್ಟ ಕೆಲಸ ಮಾಡಿದ್ರು, ಈ ಹುಡುಗ ಮಾಡದೇ ಇರಲಿ, ಅವನಿಗೂ ಆ ರೀತಿ ಒಂದು ಕೆಟ್ಟ ಹೆಸರು ಬರುತ್ತೆ. ಅಂದರೆ ಈಗ ಎಕ್ಸಾಂಪಲ್, ಗ್ಯಾಂಗ್ ರೇಪ್ ಅಂತ ಹೇಳ್ತಾರೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಅದು ನಡೀತಿದೆ ಅಲ್ವಾ, ತುಂಬ ನಡೀತಿದೆ. ಸೊ ಯಾರೋ ಆ ಒಂದು ಗುಂಪಲ್ಲಿ ಒಂದು 5 ಜನ ಇರ್ತಾರೆ. 5 ಜನದಲ್ಲಿ ಇವನು ಒಬ್ಬ ಆ್ಯಡ್ ಆಗಿ 5 ಜನ ಇರ್ತಾರೆ. ಟೋಟಲು 4 ಜನ ಕೆಟ್ಟವರೇ ಆಗಿರ್ತಾರೆ. ಅಂದರೆ 4 ಜನ ರೇಪ್ ಮಾಡಿರಬಹುದು ಯಾವುದೋ ಒಂದು ಹುಡುಗಿನ, ಎಕ್ಸಾಂಪಲ್. ಸೊ ಆಗ ಈ ಹುಡುಗ ಏನು ಮಾಡಲಿಲ್ಲ ಅಂದ್ರೂ, ಸೊ ಅವನನ್ನೇನು ಸುಮ್ಮನೆ ಬಿಡಲ್ಲ. ನಾಳೆ ದಿನ ಯಾರೋ ಒಂದು ಪೊಲೀಸ್ ಕೇಸ್ ಆಯಿತು, ಇನ್ನೊಂದಾಯಿತು, ಎಷ್ಟು ಜನ ಇದ್ರಿ ಅಂತ ಇದು ಮಾಡಿದಾಗ ಜೊತೆಗೆ ಆ ಹುಡುಗನ್ನು ಸೇರಿಸ್ತಾರೆ. ಯಾಕೆ ಹೇಳಿ, ಅವನು ಏನು ಮಾಡಿರ್ತಾನೋ ಬಿಟ್ಟಿರ್ತಾನೋ, ಪಾಪ ಒಳ್ಳೆಯವನೇ ಆಗಿರ್ತಾನೆ, ಬಟ್ ಆ ಗುಂಪಲ್ಲಿ ಅವನು ಒಬ್ಬ ಆ್ಯಡ್ ಆಗಿರ್ತಾನೆ. ಸೊ ಆವಾಗ ಅವ್ರ ಮನೆಯವ್ರಿಗೂ ಕೆಟ್ಟ ಹೆಸರು, ಈ ಹುಡುಗನಿಗೂ ಕೆಟ್ಟ ಹೆಸರು. ಇದರಿಂದ ಪ್ರಾಣನೂ ಹೋಗಬಹುದು, ಅಥವಾ ಮಾನನೂ ಹೋಗಬಹುದು. ಸೊ ಈ ಥರ ಆಗುತ್ತೆ. ಇಲ್ಲ, ಒಂದು ವೇಳೆ ಅವನು ಆ ಗುಂಪಲ್ಲಿದ್ದಾಗ ಒಳ್ಳೆಯವನೇ ಆಗಿರಬಹುದು. ಆ ಗುಂಪಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಅವನು ಅವ್ರ ಥರ ಅವನು ಟರ್ನ್ ಆಗಿರಬಹುದು ಅಲ್ವಾ. ಸೊ ಆಮೇಲೆ ಕೇಸ್ ಆಗಬಹುದು, ಮಾನ ಮರ್ಯಾದೆ ಹೋಗುತ್ತೆ, ಇನ್ನೊಂದು ಮತ್ತೊಂದು. ಈ ಥರ ಸಾಕಷ್ಟು ಮಂದಿ, ಸಾಕಷ್ಟು ರೂಪದಲ್ಲಿ ಸಾಕಷ್ಟು ನಡೆಯುತ್ತೆ, ಸಾಕಷ್ಟು ಕೇಸುಗಳು ನಡೆಯುತ್ತೆ. ನಾನು ಹೇಳೋದೇನೆಂದರೆ, ಯಾವುದೇ ಒಂದು ಗ್ರೂಪ್, ಅಂದರೆ ಗ್ರೂಪಿಗೆ ಜಾಯ್ನ್ ಆಗೋದು ತಪ್ಪು ಅಂತ ಹೇಳ್ತಿಲ್ಲ. ಯಾವುದೇ ಒಂದು ಗ್ರೂಪ್ಗೆ ನಾವು ಜಾಯ್ನ್ ಆಗ್ತೀವಿ ಅಥವಾ ಸೇರ್ತೀವಿ, ಫ್ರೆಂಡ್ಸ್ ಆಗ್ತೀವಿ, ಇನ್ನೊಂದು ಮತ್ತೊಂದು ಅಂದರೆ ಅವ್ರ ಹಿಂದೆ ಮುಂದೆ ತಿಳ್ಕೊಂಡು, ನಿಮಗೆ ಅದು ಸೂಟ್ ಆಗುತ್ತಾ, ಅವ್ರು ಸೂಟ್ ಆಗ್ತಾರಾ, ಇಲ್ಲ ಹೇಗೆ ಸೆಟ್ ಆಗ್ತಾರಾ ನಿಮ್ಮ ಜೊತೆ, ಅಂದರೆ ನನ್ನ ಫ್ರೆಂಡ್ಶಿಪ್ಗೆ ಅವ್ರು ಓಕೆನಾ, ಈ ಥರ ಒಂದು ಅವರ ಬಿಹೇವಿಯರ್, ಅವರ ಒಂದು ನಡೆ ನುಡಿ, ಅವರ ಹಿನ್ನೆಲೆ ತಿಳ್ಕೊಂಡು ಆ ಗ್ರೂಪಿಗೆ ಸೇರೋದ್ರಲ್ಲೇ ಅರ್ಥ ಇದೆ. ಇಲ್ಲ ಅಂದರೆ ಖಂಡಿತ ಕೆಲವೊಂದು ಒಳ್ಳೆ ಹುಡುಗರು ಗ್ರೂಪ್ ಇರುತ್ತೆ, ಕೆಟ್ಟ ಹುಡುಗರು ಗ್ರೂಪ್ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಹೆಜ್ಜೆ ಇಡಬೇಕು. ಅಥವಾ ನಾವೇನಾದರೂ ಅದ್ರ ಬಗ್ಗೆ ತಿಳ್ಕೊಳ್ದೆ ಏನಾದರೂ ಹೆಜ್ಜೆ ಇಟ್ಟರೆ ಖಂಡಿತ ಸಫರ್ ಆಗಬೇಕಾಗುತ್ತೆ, ಮಾನ ಮರ್ಯಾದೆನೂ ಹೋಗುತ್ತೆ. ಸಮ್ ಟೈಮ್ ಯಾವಾಗಲಾದರೂ ಕೆಟ್ಟ ಒಂದು ಚಟಕ್ಕೆ ಎಂಟ್ರಿ ಕೊಟ್ಟಾಗ, ಸೊ ನಮ್ಮದಷ್ಟೇ ಅಲ್ಲ, ಮನೆಯವರ ಮಾನ ಮರ್ಯಾದೆನೂ ಹೋಗುತ್ತೆ ಅನ್ನೋದೊಂದು ಒಂದು ಜ್ಞಾನ ಇರಬೇಕಾಗುತ್ತೆ. ಸೊ ಒಂದು ವೇಳೆ ನಾವು ಅದಕ್ಕೆ ಗೊತ್ತಿಲ್ಲದೆ ಜಾಯ್ನ್ ಆಗಿಬಿಟ್ರಿ ಅಂತ ಇಟ್ಕೊಳ್ಳಿ ಆ ಒಂದು ಗ್ರೂಪ್ಗೆ. ಸೊ ಆಮೇಲೆ ಗೊತ್ತಾಗುತ್ತೆ, ಆಮೇಲೆ ಹಿಂದೆ ಬರೋದಕ್ಕೂ ಆಗೋದಿಲ್ಲ. ಸೊ ಯಾಕೆಂದರೆ ದ್ವೇಷ ಇಟ್ಟರೂ ಇಡಬಹುದು, ಇವನು ನಮ್ಮ ಗ್ರೂಪಿಂದ ಎಕ್ಸಿಟ್ ಆಗ್ತಿದ್ದಾನೆ, ಇವನೇನಾದರೂ ಮಾಡಿಬಿಡ್ಬೇಕು, ಈ ಥರ ಎಲ್ಲ ಇರುತ್ತೆ. ಅಥವಾ ಆ ಗ್ರೂಪ್ಗೆ ಹೋದ್ಮೇಲೆ ಕೆಟ್ಟವರಾಗಬಹುದು, ಹೇಳೋಕ್ಕಾಗಲ್ಲ. ಅಥವಾ ಒಂದು 5 ಜನ ಒಳ್ಳೆ ಗುಂಪಿರುತ್ತೆ, ಅಂದರೆ ಹುಡುಗರು. ಆ ಗುಂಪಲ್ಲಿ ಯಾವುದೋ ಒಂದು ಹುಡುಗ ಬಂದು ಆ್ಯಡ್ ಆದ್ರೂ, ಒಂದು ಹುಡುಗ ಕೆಟ್ಟವನಿದ್ರೂ, ಆ ಗುಂಪಲ್ಲಿ ಬಂದ ಆ ಹುಡುಗ ಜಾಯ್ನ್ ಆದ್ರೂ ಅವನು ಒಳ್ಳೆಯವನಾಗಬಹುದು, ಹೇಳೋದಕ್ಕಾಗೋದಿಲ್ಲ. ಒಂದು 5 ಜನ 4 ಜನ ಒಳ್ಳೆಯವರಿದ್ದಾರೆ ಅಂದಾಗ ಒಬ್ಬನು ಒಳ್ಳೆಯವರ ಆಗಬಹುದು. ಇಲ್ಲ ಅವ್ನು ಕೆಟ್ಟವನಾಗೇ ಇರ್ತೀನಿ ಅನ್ನೋದಾದರೆ ಅವನು ಆ ಗ್ರೂಪಲ್ಲೇ ಇರೋದಿಲ್ಲ, ಎಕ್ಸಿಟ್ ಆಗ್ತಾನೆ. ಆಗ ಒಳ್ಳೆ ಗ್ರೂಪ್ ಇರುತ್ತಲ್ಲ, ಅವರೇನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಅವರು ಒಳ್ಳೆತನನೇ ತೋರಿಸುತ್ತೆ, ಆ ಹುಡುಗನ್ನ ಏನೂ ಮಾಡೋದಿಲ್ಲ. ಅವನು ಆ ಗ್ರೂಪಿಂದ ಎಕ್ಸಿಟ್ ಆಗ್ತಾನೆ, ಓಕೆ ಬಿಟ್ಬಿಡ್ತಾರೆ. ಬಟ್ ಈ ಕೆಟ್ಟ ಸಂಘ ಇರುತ್ತಲ್ಲ,
ಇರುತ್ತಲ್ಲ, ಅಂದರೆ ಕೆಟ್ಟು ಕೆಲಸಗಳು ಮಾಡೋ ಹುಡುಗರ ಗುಂಪು, ಅದು ಹಾಗಲ್ಲ. ಅದು ಆ ರೀತಿ ಅಲ್ಲ. ಸೊ ಅವರು ಬಿಡೋದಿಲ್ಲ. ಒಂದು ಸತಿ ಜಾಯ್ನ್ ಆಯ್ತಾ ಗ್ರೂಪ್, ಬಿಡೋ ಅವ್ನು ಹೋದ್ ನಮ್ಮ ಗ್ರೂಪಿಂದ ಅಂತ ಬಿಡಲ್ಲ. ಕೆಲವ್ರು ಏನು ಮಾಡ್ತಾರೆ, ಅವ್ನು ಯಾಕೆ ಎಕ್ಸಿಟ್ ಆದ್ನೋ, ಅವ್ನು ಬಿಡಬಾರ್ದು, ಅವ್ನು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಅವನ್ನ ಏನು ಬೇಕಾದರೂ ಮಾಡಬಹುದು, ಅಥವಾ ತನ್ನ ದಾರಿಗೇ ಹೇಳ್ಕೊಬಹುದು. ತನ್ನ ದಾರಿಗೆ ಹೇಳ್ಕೊಂಡ್ಮೇಲೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ಯಾವುದೇ ಒಂದು ಗುಂಪಿಗೆ ನಾವು ಜಾಯ್ನ್ ಆಗ್ತೀರಿ ಅಂದರೆ ಅವರು ನಮಗೆ ಸೆಟ್ ಆಗ್ತಾರಾ, ಅಥವಾ ನಮ್ಮ ಥರ ಅವ್ರು ಇದ್ದಾರಾ, ಏನೋ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆಯಾ, ಒಳ್ಳೆ ಹುಡುಗರ ಒಳ್ಳೆ ಹುಡುಗಿನ, ಈ ಥರ ನೋಡಿ ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಆ ಗ್ರೂಪಿಗೆ ಸೇರಬೇಕಾಗತ್ತೆ. ಅಥವಾ ಸಿಂಗಲ್ ಇರೋದು ಬೆಸ್ಟು, ಬಟ್ ಗುಂಪಿಗೆ ನಾನು ಹೋಗ್ತೀನಿ, ನನಗೆ ಫ್ರೆಂಡ್ಸ್ ಬೇಕು ಅನ್ನೋದಾದರೆ ಸೊ ಈ ರೀತಿ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಮುಂದೊಂದು ದಿನ ಸಫರ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಯಾವುದೇ ಒಂದು ಹುಡುಗಾಗಲಿ ಹುಡುಗಿ ಆಗಲಿ ಒಂದು ಗುಂಪಿಗೆ ಜಾಯ್ನ್ ಆಗ್ತಾರೆ ಅಂದರೆ ಅವರ ಒಂದು ಹಿನ್ನೆಲೆ, ಅವ್ರು ಹೇಗೆ ಅನ್ನೋದನ್ನು ತಿಳ್ಕೊಂಡು ಹೆಜ್ಜೆ ಇಡಿ. ಇಲ್ಲ ಅಂದರೆ ಮುಂದೊಂದು ದಿನ ಮಾನ ಮರ್ಯಾದೆನೂ ಹೋಗಬಹುದು ಅಲ್ವಾ? ಸೊ ಅದಕ್ಕೋಸ್ಕರ ಇವತ್ತು ಆ ಒಂದು ವಿಷಯ ಮಾತಾಡೋದಕ್ಕೇ ನಾನು ತಿಳಿಸ್ಬೇಕು ಅಂತಲೇ ನಾನು ಈ ವಿಷಯನ ತಿಳಿಸ್ತಿದ್ದೀನಿ. ಎಚ್ಚರಿಕೆಯಿಂದ ಯಾವತ್ತೂ ಅಷ್ಟೇ ಮುನ್ನಡೆಯಿರಿ. ಅವ್ರಿಗೆ ಹೋಗೋ ಮಾನ ಮರ್ಯಾದೆ ಎಲ್ಲ ನಿಮಗೂ ಹೋಗಬಹುದು. ಕೆಟ್ಟವ್ರ ಜೊತೆ ಸೇರಿದರೆ ಮರ್ಯಾದೆ ಅಂತೂ ಉಳಿಯುತ್ತೆ ಅಂತ ಎಕ್ಸ್ಪೆಕ್ಟ್ ಸಹ ಮಾಡಬಾರ್ದು. ಅದೇ ರೀತಿ ಕೆಟ್ಟವ್ರ ಜೊತೆ ನಾವು ಕೆಟ್ಟೋರಾಗ್ತೀರಿ, ಎಲ್ಲರೂ ಕೆಟ್ಟೋರಾಗ್ತಾರೆ ಅಂತ ಹೇಳಲ್ಲ. ಬಟ್ ಆ ಒಂದು ಸಂಘದಲ್ಲಿದ್ದಾಗ ನೀನು ಕೆಟ್ಟ ಕೆಲಸ ಮಾಡಲಿಲ್ಲ ಅಂದ್ರೂ ಅವ್ರು ಯಾರೋ 4 ಜನ ತಪ್ಪು ಮಾಡಿದ್ರು, ಅದು ನಿನ್ನ ಮೇಲೇನೂ ಬಂದಿರುತ್ತೆ ಅಲ್ಲಿ. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಅವ್ರ ಜೊತೆ ಸೇರಿದವರೆಲ್ಲ ಕೆಟ್ಟೋರಾಗ್ತಾರೆ ಅಂತಲ್ಲ. ಸೊ ಆ ರೀತಿ ನೇಮ್ ಬರುತ್ತೆ ಅಂತ ಹೇಳಿದೆ ಅಷ್ಟೇ. ಸೊ ಅದಕ್ಕೆ ಹುಷಾರಾಗಿ ಯಾವುದೇ ಒಂದು ನಾವು ಎಲ್ಲೇ ಒಂದು ಹೆಜ್ಜೆ ಇಡ್ತೀವಿ ಅಂದರೆ ಹುಷಾರಾಗಿಡಬೇಕು. ನೋಡಿಕೊಂಡು ನಾವು ಹೋಗಬೇಕಾಗುತ್ತೆ. ನಮ್ಗೆ ಯಾರು ಸೂಟ್ ಆಗ್ತಾರೋ, ನಾವೆಲ್ಲಿ ನಮ್ಮ ಥರ ಇದ್ದಾರಾ, ನಮ್ಮ ಹಾಗೆ ಇದ್ದಾರಾ, ಸೊ ಅವ್ರ ಜೊತೆ ನಾವು ಮಿಂಗಲ್ ಆಗೋದು ತುಂಬ ಒಳ್ಳೆಯದು. ಸೊ ಇಲ್ಲ ಅಂದರೆ ನಾಳೆ ದಿನ ಅವಮಾನಗಳು ಎದುರಿಸ್ಬೇಕಾಗುತ್ತೆ. ಸೊ ಸಾವಿಗೆ ಶರಣಾಗೋ ಪರಿಸ್ಥಿತಿನೂ ಬರುತ್ತೆ. ಮತ್ತು ಮರ್ಯಾದೆನೂ ಇರೋದಿಲ್ಲ ಫ್ಯಾಮಿಲಿ ಕಡೆ ಎಲ್ಲನೂ. ಈ ಥರ ಎಲ್ಲ ಆಗುತ್ತೆ. ಸೊ ನೋಡಿಕೊಂಡು ಹೆಜ್ಜೆ ಇಡ್ರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಏನು ಹೇಳ್ತೀನಿ ಗೊತ್ತಾ ನಾನು, ಈಗ ಯಾಕೆ ಒಳ್ಳೆಯವ್ರ ಜೊತೆ ಸೇರಿ ಕೆಟ್ಟವ್ನು ಒಳ್ಳೆಯವನಾಗ್ಬೋದಲ್ಲ ಅಂತ ಹೇಳ್ತೀರಿ. ಹೌದು, ಖಂಡಿತ. ಒಂದು 4-5 ಜನ ಒಳ್ಳೆ ಹುಡುಗರಿದ್ದಾಗ ಒಂದು ಹುಡುಗ ಕೆಟ್ಟವನಿದ್ರೆ ಆ ಹುಡುಗನ್ನ ಒಳ್ಳೆ ರೀತಿ ಬದಲಾಯಿಸಬಹುದು, ಹೇಳೋಕ್ಕಾಗಲ್ಲ. ಅಂದರೆ ಆ ಒಂದು ಒಳ್ಳೆ ಹುಡುಗ ಕೆಟ್ಟವ್ರು ಮಾಡೋದಕ್ಕಾಗೋದಿಲ್ಲ. 5 ಜನನೂ ಕೆಟ್ಟವ್ರನ್ನಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬ ಕೆಟ್ಟ ಹುಡುಗ ಇದ್ದು 5 ಜನ ಒಳ್ಳೆಯವರಿದ್ದರೆ ಆ ಹುಡುಗ ಒಳ್ಳೆಯವರಾಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಒಂದು 5 ಜನ ಕೆಟ್ಟವರಿದ್ದು ಒಂದು ಹುಡುಗ ಒಳ್ಳೆ ಹುಡುಗ ಇದ್ದರೆ ಆ ಗುಂಪಲ್ಲಿ ಆ ಒಂದು ಒಳ್ಳೆ ಹುಡುಗನ್ನ ಕೆಟ್ಟವ್ರು ಮಾಡೋದ್ರಲ್ಲಿ ತುಂಬ ಕಷ್ಟ ಏನಿಲ್ಲ. ಕೆಟ್ಟವರಾದರೂ ಆಗಬಹುದು ಆ ಒಂದು ಹುಡುಗ. ಏಕೆಂದರೆ ಕೆಟ್ಟವ್ರು 4 ಜನ 5 ಜನ ಅಲ್ಲಿದ್ದಾಗ ಈ ಹುಡುಗನ ಮಾತನ್ನು ಕೇಳೋದ್ರಲ್ಲಿ ಅನುಮಾನ ಇರುತ್ತೆ. ಅಂದರೆ ಬದಲಾಗೋ ಚಾನ್ಸಸ್ ಕಡಿಮೆ. ನಾನು ಹೇಳ್ತಿರೋದೇನೆಂದರೆ, ಆದಷ್ಟು ನಾವು ಯಾವುದೇ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ತೀವಿ ಫ್ರೆಂಡ್ಸ್ ಸರ್ಕಲಲ್ಲಿ ಅಂದಾಗ ನೋಡಿಕೊಂಡು ಆ ಒಂದು ಫ್ರೆಂಡ್ಶಿಪ್ ಮಾಡೋದು ಮುಖ್ಯ. ಫ್ರೆಂಡ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ 4-5 ಜನ ಕೆಟ್ಟ ಹುಡುಗರನ್ನ ಒಂದು ಹುಡುಗ ಬದಲಾಯಿಸೋದು ಕಷ್ಟ. ಇನ್ ಕೇಸ್ ಆಗಬಹುದು, ಹೇಳೋದಕ್ಕಾಗೋದಿಲ್ಲ, ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ. ಇಲ್ಲ ಒಂದು ವೇಳೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಗ್ರೂಪ್ಗೆ ಹುಡುಗ ಬರ್ತಿಲ್ಲ ಅಂದಾಗ ಫೋರ್ಸ್ ಮಾಡ್ತಾರೆ, ನಮ್ಮ ಗ್ರೂಪಿಗೆ ಬಾ, ಅಥವಾ ಇನ್ನೇನೋ ಟಾರ್ಚರ್, ಈ ಥರ ಎಲ್ಲ ಇರುತ್ತೆ. ಸೊ ನಾನು ಹೇಳೋದೇನೆಂದರೆ, ಯಾವುದೇ ಗುಂಪಲ್ಲಿ ಹೋಗಿ, ಬಟ್ ನಿಮಗವ್ರು ಆಗುತ್ತಾ, ನಾನು ಅವ್ರ ಜೊತೆ ಇರ್ತೀನ, ಅವ್ರು ಹೇಗೆ ಅನ್ನೋದನ್ನು ತಿಳ್ಕೊಂಡು ಹೆಜ್ಜೆ ಇಡಿ. ಯಾಕೆಂದರೆ ಒಂದು ಸತಿ ಹೆಜ್ಜೆ ಇಟ್ಟ ಮೇಲೆ ತುಂಬ ಕಷ್ಟ ಇದೆ. ಒಳ್ಳೆಯ ಗ್ರೂಪಿಗೆ ಜಾಯ್ನ್ ಆದರೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು, ಅವ್ರು ಏನೂ ಮಾಡಲ್ಲ. ಅಥವಾ ಅವರಿಂದ ದೂರ ಇದ್ದರೂ ಅವ್ರು ಏನೂ ಕೇಳೋದಕ್ಕೆ ಹೋಗಲ್ಲ. ಅಂದರೆ ಇನ್ ಕೇಸ್ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ. ಬಟ್ ಈ ಒಂದು ಕೆಟ್ಟ ಸಂಘ ಮಾಡಿದಾಗ ತುಂಬ ಕಷ್ಟ ಇದೆ. ಅದರಿಂದ ಎಕ್ಸಿಟ್ ಆಗೋದಾಗಲಿ ಅಥವಾ ದೂರ ಉಳಿಯೋದಾಗಲಿ, ಹೀಗೆ ಮಾನ ಮರ್ಯಾದೆನೂ ಹೋಗಬಹುದು ಅಥವಾ ಜೀವನೂ ಹೋಗಬಹುದು. ಪ್ರಾಣ ಮತ್ತು ಮಾನ ಇವೆರಡೂ ಹಾನಿ ಆದಮೇಲೆ ಮನುಷ್ಯನಿಗೆ ಭೂಮಿ ಮೇಲೆ ಬದುಕಿರೋದು ತುಂಬ ಕಷ್ಟ. ಯೋಚನೆ ಮಾಡಬೇಕಲ್ವ ನಾವು. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಜ್ಜೆ ಇಡಬೇಕಾದ್ರೆ ಒಳ್ಳೆಯದನ್ನು ನೋಡಿ ನಾವು ಒಳ್ಳೆ ದಾರಿಯಲ್ಲಿ ಹೆಜ್ಜೆ ಇಡ್ತೀವಿ. ಹಾಗೆ ಒಳ್ಳೆ
ಒಂದು ಗ್ರೂಪಲ್ಲಿ ಸೇರಬೇಕಾದ್ರೆ, ಒಳ್ಳೆ ಸಂಘ ಮಾಡಬೇಕಾದ್ರೆ ನೋಡಿ ನಾವು ಹೆಜ್ಜೆ ಇಡೋದು ತುಂಬ ಒಳ್ಳೆಯದು, ತುಂಬ ಉತ್ತಮ. ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ಎಲ್ಲಿ ಮುಳ್ಳಿದೆ, ಎಲ್ಲಿ ಕಲ್ಲಿದೆ, ಯಾವ ದಾರಿ ಖಾಲಿ ಇದೆ ಅಂತ ನೋಡ್ಕೊಂಡು ನಾವು ಹೆಜ್ಜೆ ಇಡ್ತೀವಲ್ಲ ಹಾಗೆ. ಸೊ ನೋಡಿಕೊಂಡು ಹೆಜ್ಜೆ ಇಡ್ರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ಇವತ್ತಿನ ವಿಷಯ ಇದಾಗಿತ್ತು. ನೆಕ್ಸ್ಟ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ತೆ.